ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಖೋವಾ ಹಾಕಿ ಕರ್ಜಿಕಾಯನ್ನು ಸಿಂಪಲ್ ಆಗಿ ಯಾವ ಥರ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲಿಗೆ ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡೂ ಕೂಡ ತಗೊಂಡಿದ್ದಾರೆ. ಅದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕಿ ನಾದ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ, ಇದನ್ನು ಲೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೆಂದ ಮೇಲೆ ಮತ್ತಷ್ಟು ಲೂಸ್ ಆಗುತ್ತೆ, ಚೆನ್ನಾಗಿ ಕರ್ಜಿಕಾಯನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದಾದ ನಂತರ ನಾನು ಒಂದು ಹೋಳಿಗೆ ವಿಡಿಯೋನ ಹಾಕಿದ್ದೀನಿ ನೋಡಿ. ಆ ಹೋಳಿಗೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀರಾ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನಾನು ಯಾವಾಗಲೂ ಕೂಡ ಯಾವ ಪದಾರ್ಥನ ಹಾಕ್ತೀನೋ ಆ ಪದಾರ್ಥನ ಹೇಳ್ತೀನಿ. ಯಾವುದೇ ವಿಡಿಯೋದಲ್ಲಿ ನಾನು ಸುಳ್ಳು ಮಾತನಾಡಿಲ್ಲ. ಮೊನ್ನೆ ತಾನೇ ನಾನು ಕೋಡ್ಬೇಳೆ ವಿಡಿಯೋನ ಹಾಕಿದ್ದೀನಿ ಅಲ್ವಾ, ಅದರಲ್ಲಿ ಮೈದಾ ಹಿಟ್ಟಿನಿಂದನೇ ಮಾಡಿದ್ದು ಕೋಡ್ಬೇಳೆ, ಹಾಗಾಗಿ ಮೈದಾ ಹಿಟ್ಟು ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಯಾವುದೇ ವಿಡಿಯೋದಲ್ಲಿ ಸುಳ್ಳು ಮಾತನಾಡೋದಿಲ್ಲ. ಅದರಲ್ಲಿ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಹಾಕೊಂಡಿದ್ದೆವು. ಹಾಗಾಗಿ ಹೋಳಿಗೆ ವಿಡಿಯೋದಲ್ಲಿ ಬರೀ ಗೋಧಿ ಹಿಟ್ಟಂತ ಮಾತ್ರ ಹೇಳಿದ್ದೀನಿ ಅಷ್ಟೇ. ಹಿಟ್ಟು ಚೆನ್ನಾಗಿ ನಾದಿದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಬಿಡಿ. ಅದಾದ ನಂತರ ಇಲ್ಲಿ ಉಂಡಿ ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಹುರಿದ್ಕೊಳ್ತಾ ಇದ್ದಾರೆ. ಇದಕ್ಕೆ ಬಾರಿಕ್ ರವೆ ಅಂತ ಕೂಡ ಕರೀತಾರೆ, ಚಿರೋಟಿ ರವೆ ಅಂತ ಕೂಡ ಕರೀತಾರೆ. ಇಲ್ಲಿ ತುರಿದಿಟ್ಟುಕೊಂಡಂತಹ ಒಣ ಕೊಬ್ಬರಿಯಲ್ಲಿ ಖೋವಾನ ಹಾಕೊಳ್ತಾ ಇದ್ದಾರೆ. ಒಂದು ಅಳತೆ ಹೇಳಬೇಕು ಅಂತಂದರೆ ಅರ್ಧ kg ಒಣ ಕೊಬ್ಬರಿ ಇದ್ದರೆ ಅರ್ಧ kg ಖೋವಾ, ಅರ್ಧ kg ಸಣ್ಣ ರವೆಯನ್ನು ತಗೊಳ್ಬೇಕು. ಹಾಗೆ ಸಕ್ಕರೆ ಕೂಡ ಅರ್ಧ kg ಅಷ್ಟು ತಗೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡೋದಾದರೆ ಈ ಅಳತೆಯಲ್ಲಿ ಮಾಡಬಹುದು. ಸಕ್ಕರೆ ಕೂಡ ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಕೂಡ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಕಡಿಮೆನೇ ಹಾಕ್ಕೊಂಡು ನೋಡಿ. ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಯಾವುದೇ ಸ್ವೀಟನ್ನು ಮಾಡಿದಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಹುರಿದ ರವೆಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ರವೆ ಎಷ್ಟು ಹಿಡಿಯುತ್ತೆ ಇದರಲ್ಲಿ ಅಂತಂದ್ಬಿಟ್ಟು. ಇಲ್ಲಿ ಒಣ ಕೊಬ್ಬರಿ, ಖೋವಾ ಮತ್ತು ಹುರಿದ ರವೆ, ಸಕ್ಕರೆ, ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ಇದಕ್ಕೆ ನೀವು ಇವಾಗ ಡ್ರೈ ಫ್ರೂಟ್ಸನ್ನು ಕೂಡ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಇಲ್ಲಿ ಹಾಕ್ಕೊಳ್ಬೋದು. ಸಕ್ಕರೆ ಹಾಕಿಲ್ಲ ನೋಡಿ. ಇವಾಗ ಮಿಕ್ಸಿ ಮಾಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಗೆ ಹಾಕ್ಕೊಂಡ್ರೆ ಬಾಯಲ್ಲಿ ಹಾಗೆ ಸಿಗುತ್ತೆ, ಹಾಗಾಗಿ ಚೆನ್ನಾಗಿರೋದಿಲ್ಲ. ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ ಇವಾಗ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಹಾಗೆ ಹೆಲ್ದಿ ಆಗಿರುತ್ತೆ. ಇವಾಗ ಯೂಟ್ಯೂಬ್ ನೋಡಿ ಎಲ್ಲ ಹೊಸ ಅಡುಗೆಗಳನ್ನು ಕಲಿತಾ ಇದ್ದೀವಿ ಅಲ್ವಾ. ಅದ್ರ ಮೊದಲು ಯೂಟ್ಯೂಬ್ ಅದೆಲ್ಲ ಏನೂ ಇರಲಿಲ್ಲ. ನಮ್ಮ ಅಕ್ಕಂದಿರೆಲ್ಲ ಯೂಟ್ಯೂಬ್ ಇರಲಿಲ್ಲ, ಆದರೂ ಕೂಡ ಯಾರಾದರೂ ಬಂದು ಇದರಲ್ಲಿ ಇದನ್ನು ಹಾಕಿದ್ದೀವಿ ಈ ಐಟಮು ಅಂತಂದ್ಬಿಟ್ಟು ಹೇಳಿದ್ರೆ ಸಾಕು, ಆ ಥರ ಮಾಡಿ ಟ್ರೈ ಮಾಡಿ ನೋಡ್ತಾ ಇದ್ರು. ಹಾಗೆ ಸೂಪರ್ ಆಗಿ ಕೂಡ ಬರ್ತಾ ಇತ್ತು. ಇದೆಲ್ಲ ಅನುಭವದ ಅಡುಗೆ ಅಂತಾನೆ ಹೇಳ್ಬೋದು. ಅಂದರೆ ಅವಾಗೆಲ್ಲ ಚಿಕ್ಕಂದಿನಿಂದಲೇ ಅಡುಗೆಯನ್ನು ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೇನು ಅಳತೆ ಏನು ಬೇಕಾಗಿರಲಿಲ್ಲ. ಇವರಲ್ಲಿ ನಮ್ಮ ಅಕ್ಕ ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ. ಅವರಿಗೆ ಹೊಸ ಅಡುಗೆಗಳನ್ನು ಮಾಡೋದು ಹಾಗೆ ಹೊಸ ಅಡುಗೆಗಳನ್ನು ಕಲ್ತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಹಾಗೆ ಯಾವುದೇ ಒಂದು ಐಟಮನ್ನು ಬೇಕು ಅಂತಂದ್ರೂ ಕೂಡ ನಮ್ಮ ತಂದೆಯವರು ಆವಾಗಲೇ ತಂದು ಕೊಡ್ತಾ ಇದ್ರು. ಹಾಗೆ ಯಾವುದಾದ್ರೂ ಒಂದು ಫ್ರೈ ಮಾಡುವುದಾಗಲಿ ಅಥವಾ ಅದರಲ್ಲಿ ಏನಾದರೂ ಹೆಲ್ಪ್ ಬೇಕು ಅಂತಂದ್ರೂ ಕೂಡ ಅವರು ನಮ್ಮ ಜೊತೆಗೇನೆ ಮಾಡೋದಕ್ಕೆ ಕೂತ್ಕೊಳ್ತಾ ಇದ್ರು. ಅದರಲ್ಲಿ ಮಾತ್ರ ಅಂದರೆ ಅಡುಗೆನೇ ಅಲ್ಲ, ಯಾವುದೇ ಒಂದು ಕೆಲಸದಲ್ಲಿದ್ದರೂ ಕೂಡ ಅವರು ಎಲ್ಲದಕ್ಕೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ಕರ್ಜಿಕಾಯಿ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಾ. ಇಬ್ಬರು ಇಲ್ಲಿ ಹಪ್ಪಳನ ಲಟ್ಸೋದಕ್ಕೆ ಕೂತ್ಕೊಂಡಿದ್ದೀವಿ. ಒಬ್ಬರು ಇಲ್ಲಿ ಹಪ್ಪಳನ ತುಂಬ್ತಾ ಇದ್ದಾರೆ, ಮತ್ತೊಬ್ಬರು ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ತುಂಬ ಬೇಗನೆ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀವಿ. ನೀವು ಕೂಡ ಇದೇ ಥರ ಎಲ್ಲರೂ ಸೇರಿಕೊಂಡು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಒಬ್ಬೊಬ್ಬರ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಆದರೆ ಈ ಥರ ಎಲ್ಲರೂ ಸೇರಿಕೊಂಡು ಮಾಡಿದಾಗ ಕೆಲಸಗಳು ತುಂಬಾ ಸುಲಭವಾಗಿ ನಡೆದು ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಯಿಂಟ್ ಫ್ಯಾಮಿಲಿ ಇರಲಿ ಅಥವಾ ಹಳ್ಳಿ ಇರಲಿ, ಇನ್ನೂ ಕೂಡ ಒಂದು ದಿವಸ ಮೊದಲೇ ಇವೆಲ್ಲವನ್ನು ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ತುಂಬ ಜನ ಇರೋದ್ರಿಂದ ಒಂದೇ ದಿವಸಕ್ಕೆ ಎಲ್ಲವನ್ನು ಮಾಡ್ಕೊಳ್ಳೋದಾಗೋದಿಲ್ಲ. ಒಂದೇ ದಿವಸಕ್ಕೆ ಮಾಡಿಕೊಂಡ್ರೆ ಹಬ್ಬದ ದಿನ ಇಡೀ ದಿನ ಅದರಲ್ಲೇ ಹೋಗುತ್ತೆ. ಹಾಗಾಗಿ ಒಂದು ದಿವಸ ಮೊದಲೇ ಎಲ್ಲವನ್ನು ರೆಡಿ ಮಾಡ್ಕೊಂಡಿರ್ತಾರೆ.
ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಎಲ್ಲ ಕೂಡ ಒಂದೇ ಸಲ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಫ್ರೈ ಮಾಡೋದಕ್ಕೆ ತುಂಬ ಹೊತ್ತು ಏನು ಬೇಕಾಗೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನಮ್ಮ ತವ್ರ ಮನೆಗೆ ಅವಾಗವಾಗ ಹೋಗ್ತಾ ಇರ್ತೀನಿ ಅಲ್ವಾ, ಒಲೆ ಮೇಲಿನ ಅಡುಗೆ ಊಟ ಮಾಡ್ತಿರ್ತೀನಿ. ಒಲೆ ಮೇಲಿನ ಅಡುಗೆ ಅಂದರೆ ನನಗೆ ತುಂಬಾ ಇಷ್ಟ. ಯಾರು ಇಲ್ಲ ನೀವು ಅಂದರೆ ಯಾರ ಮನೆಗೆ ಹೋದರೆ ನೀವು ಒಲೆ ಮೇಲಿನ ಊಟ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.